ಒಂದನೆಯ ಪ್ರಶ್ನೆ 2019ರಲ್ಲಿ ಕಥಕ್ಕಳಿ ನೃತ್ಯ ಪ್ರಕಾರದಲ್ಲಿ ನೀಡಿದ ಕೊಡುಗೆಗಳಿಗಾಗಿ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಒಂದನೆಯ ಆಪ್ಷನ್ ಗೀತಾ ಕಪೂರ್, ಎರಡನೇ ಆಪ್ಷನ್ ವೈಭವಿ ವ್ಯಾಪಾರಿ, ಮೂರನೇ ಆಪ್ಷನ್ ಮಿಲೇನಾ ಸಾಲ್ವಿನಿ, ನಾಲ್ಕನೇ ಆಪ್ಷನ್ ಶೋವನ್ ನಾರಾಯಣ. ಸರಿ ಉತ್ತರ ಮಿಲೇನಾ ಸಾಲ್ವಿನಿ. ಎರಡನೆಯ ಪ್ರಶ್ನೆ ಹಸುವಿನ ಸಗಣಿಯನ್ನು ಕೃಷಿಯಲ್ಲಿ ಡ್ಯಾಶ್ಗಾಗಿ ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಅಜೈವಿಕ ಗೊಬ್ಬರ, ಎರಡನೇ ಆಪ್ಷನ್ ಸಾವಯವ ಗೊಬ್ಬರ, ಮೂರನೇ ಆಪ್ಷನ್ ರಾಸಾಯನಿಕ ಗೊಬ್ಬರ, ನಾಲ್ಕನೇ ಆಪ್ಷನ್ ತ್ಯಾಜ್ಯ ಉತ್ಪನ್ನ. ಸರಿ ಉತ್ತರ ಸಾವಯವ ಗೊಬ್ಬರ. ಮೂರನೇ ಪ್ರಶ್ನೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಯಾವ ನಗರದಲ್ಲಿದೆ? ಒಂದನೇ ಆಪ್ಷನ್ ದೆಹಲಿ, ಎರಡನೇ ಆಪ್ಷನ್ ಕಲ್ಕತ್ತಾ, ಮೂರನೇ ಆಪ್ಷನ್ ಮುಂಬೈ, ನಾಲ್ಕನೇ ಆಪ್ಷನ್ ಬೆಂಗಳೂರು. ಸರಿ ಉತ್ತರ ಬೆಂಗಳೂರು. ನಾಲ್ಕನೆಯ ಪ್ರಶ್ನೆ ಭಾರತದ ಸಂವಿಧಾನದ ಕೆಳಗಿನ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸಾಕಾರಗೊಳಿಸಲಾಗಿದೆ? ಒಂದನೇ ಆಪ್ಷನ್ 4, ಎರಡನೇ ಆಪ್ಷನ್ 3, ಮೂರನೇ ಆಪ್ಷನ್ 1, ನಾಲ್ಕನೇ ಆಪ್ಷನ್ 2. ಸರಿ ಉತ್ತರ 3. ಐದನೆಯ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಏಪ್ರಿಲ್ 2022ರಲ್ಲಿ ಭಾರತದ ಛತ್ತೀಸ್ಗಢದ ಖೈರ್ಗಢದಿಂದ ವಿಧಾನಸಭೆಯ ಸದಸ್ಯರಾಗಿದ್ದರು? ಒಂದನೇ ಆಪ್ಷನ್ ಮುಸಾಫಿರ್ ಪಾಸ್ವಾನ್, ಎರಡನೇ ಆಪ್ಷನ್ ಬಂಧು ಟಿರ್ಕಿ, ಮೂರನೇ ಆಪ್ಷನ್ ಮನೋಜ್ ಸಿಂಗ್ ಮಾಂಡವಿ, ನಾಲ್ಕನೇ ಆಪ್ಷನ್ ಯಶೋಧ ವರ್ಮಾ. ಸರಿ ಉತ್ತರ ಯಶೋಧ ವರ್ಮಾ. ಆರನೆಯ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡ್ಯಾಶ್ನಲ್ಲಿ ಜಲ ಜೀವನ ಮಿಷನ್ ಅನ್ನು ಪ್ರಾರಂಭಿಸಿದರು? ಒಂದನೇ ಆಪ್ಷನ್ 2022, ಎರಡನೇ ಆಪ್ಷನ್ 2019, ಮೂರನೇ ಆಪ್ಷನ್ 2018, ನಾಲ್ಕನೇ ಆಪ್ಷನ್ 2014. ಸರಿ ಉತ್ತರ 2019. ಏಳನೆಯ ಪ್ರಶ್ನೆ ಉತ್ತರ ಭಾರತದ ಜನರು ಯಾವ ಹಬ್ಬದಂದು ಲಕ್ಷ್ಮಿ ಮತ್ತು ಗಣೇಶನನ್ನು ಒಟ್ಟಿಗೆ ಪೂಜಿಸುತ್ತಾರೆ? ಒಂದನೇ ಆಪ್ಷನ್ ದಸರಾ, ಎರಡನೇ ಆಪ್ಷನ್ ಜನ್ಮಾಷ್ಟಮಿ, ಮೂರನೇ ಆಪ್ಷನ್ ಹೋಳಿ, ನಾಲ್ಕನೇ ಆಪ್ಷನ್ ದೀಪಾವಳಿ. ಸರಿ ಉತ್ತರ ದೀಪಾವಳಿ. ಎಂಟನೆಯ ಪ್ರಶ್ನೆ ಕಚ್ಚಾ ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲವನ್ನು ವರ್ಗಾಯಿಸಲು ಈ ಕೆಳಗಿನ ಯಾವ ಸಾರಿಗೆ ಸಾಧನವನ್ನು ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಪೈಪ್ಲೈನ್ಗಳು, ಎರಡನೇ ಆಪ್ಷನ್ ಬಸ್, ಮೂರನೇ ಆಪ್ಷನ್ ಕೇಬಲ್, ನಾಲ್ಕನೇ ಆಪ್ಷನ್ ವಾಯುಮಾರ್ಗಗಳು. ಸರಿ ಉತ್ತರ ಪೈಪ್ಲೈನ್ಗಳು. ಒಂಬತ್ತನೆಯ ಪ್ರಶ್ನೆ ಅಂಟಾರ್ಟಿಕ್ ಸಾಗರವನ್ನು ಪೆಸಿಫಿಕ್ ಸಾಗರದೊಂದಿಗೆ ಸಂಪರ್ಕಿಸುವ ಜಲಮಾರ್ಗ ಯಾವುದು? ಒಂದನೇ ಆಪ್ಷನ್ ಸೂಯೆಜ್ ಕಾಲುವೆ, ಎರಡನೇ ಆಪ್ಷನ್ ಕೇಲ್ ಕಾಲುವೆ, ಮೂರನೇ ಆಪ್ಷನ್ ಓಲ್ಗಾ ಡಾನ್ ಕಾಲುವೆ, ನಾಲ್ಕನೇ ಆಪ್ಷನ್ ಪನ್ನಾಮ ಕಾಲುವೆ. ಸರಿ ಉತ್ತರ ಪನ್ನಾಮ ಕಾಲುವೆ. ಹತ್ತನೆಯ ಪ್ರಶ್ನೆ 1992ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ನೃತ್ಯ ದಂತಕಥೆ ಯಾರು? ಒಂದನೇ ಆಪ್ಷನ್ ಅನುರಾಧ ಪಾಂಡೆ, ಎರಡನೇ ಆಪ್ಷನ್ ಉದಯ್ ಶಂಕರ್, ಮೂರನೇ ಆಪ್ಷನ್ ಸೋನಾಲ್ ಮಾನ್ಸಿಂಗ್, ನಾಲ್ಕನೇ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್. ಸರಿ ಉತ್ತರ ಸೋನಾಲ್ ಮಾನ್ಸಿಂಗ್. 11ನೇ ಪ್ರಶ್ನೆ ಭಾರತದ ಸಂವಿಧಾನದ 243ನೇ ವಿಧಿಯ ಪ್ರಕಾರ ಡ್ಯಾಶ್ ಎಂದರೆ ಗ್ರಾಮೀಣ ಪ್ರದೇಶಗಳಿಗೆ ವಿಧಿ 243B ಅಡಿಯಲ್ಲಿ ರಚಿತವಾದ ಸ್ವ ಸರ್ಕಾರದ ಸಂಸ್ಥೆ? ಒಂದನೇ ಆಪ್ಷನ್ ಗ್ರಾಮ ಸಭೆ, ಎರಡನೇ ಆಪ್ಷನ್ ಪುರಸಭೆಯ ಸಮಿತಿ, ಮೂರನೇ ಆಪ್ಷನ್ ಪಂಚಾಯತ್, ನಾಲ್ಕನೇ ಆಪ್ಷನ್ ಮುನ್ಸಿಪಲ್ ಕಾರ್ಪೊರೇಷನ್. ಸರಿ ಉತ್ತರ ಪಂಚಾಯತ್. 12ನೇ ಪ್ರಶ್ನೆ ಲಕ್ಷ್ಯ ಸೇನ್ ಯಾವ ಕ್ರೀಡೆಯ ಆಟಗಾರ? ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್, ಎರಡನೇ ಆಪ್ಷನ್ ಟೇಬಲ್ ಟೆನ್ನಿಸ್, ಮೂರನೇ ಆಪ್ಷನ್ ಕ್ರಿಕೆಟ್, ನಾಲ್ಕನೇ ಆಪ್ಷನ್ ಕಬಡ್ಡಿ. ಸರಿ ಉತ್ತರ ಬ್ಯಾಡ್ಮಿಂಟನ್. 13ನೇ ಪ್ರಶ್ನೆ ದೇಶದ ಸ್ವಾತಂತ್ರ್ಯದ ಮೊದಲು ಭಾರತವು ಅದರ ಡ್ಯಾಶ್ ಕೈಗಾರಿಕೆಗಳಿಗೆ ವಿಶೇಷವಾಗಿ ಹೆಸರುವಾಸಿಯಾಗಿತ್ತು? ಒಂದನೇ ಆಪ್ಷನ್ ಹೂವು, ಎರಡನೇ ಆಪ್ಷನ್ ಮಸಾಲೆಗಳು, ಮೂರನೇ ಆಪ್ಷನ್ ಕರಕುಶಲ, ನಾಲ್ಕನೇ ಆಪ್ಷನ್ ಲೋಹ. ಸರಿ ಉತ್ತರ ಕರಕುಶಲ. 14ನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಬಡತನ ರೇಖೆಯನ್ನು ಲೆಕ್ಕಾಚಾರ ಮಾಡಲು ಮಾದರಿ ಸಮೀಕ್ಷೆಯನ್ನು ನಡೆಸುತ್ತದೆ? ಒಂದನೇ ಆಪ್ಷನ್ ಹಣಕಾಸು ಸಚಿವಾಲಯ, ಎರಡನೇ ಆಪ್ಷನ್ NSSO, ಮೂರನೇ ಆಪ್ಷನ್ RBI, ನಾಲ್ಕನೇ ಆಪ್ಷನ್ CSO. ಸರಿ ಉತ್ತರ NSSO. 15ನೇ ಪ್ರಶ್ನೆ ಜೂನ್ 2022ರಲ್ಲಿ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯಿಂದ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ?
ಒಂದನೇ ಆಪ್ಷನ್ ಅಮೀರ್ ಸುಬಾಮಿ, ಎರಡನೇ ಆಪ್ಷನ್ ಅರುಣ್ ಮಿಶ್ರಾ, ಮೂರನೇ ಆಪ್ಷನ್ ನರೇಶ್ ಕುಮಾರ್, ನಾಲ್ಕನೇ ಆಪ್ಷನ್ ದಿನಕರ್ ಗುಪ್ತಾ. ಸರಿ ಉತ್ತರ ದಿನಕರ್ ಗುಪ್ತಾ.